ಆಣೆಕಟ್ಟು ಬಗ್ಗೆ ಆಲೋಚನೆ ಮಾಡಿ ತಕ್ಷಣವೇ ಅವರು ಏನಾದರೂ ಮಾಡಬಹುದಾಗಿತ್ತು ಮುಂದಿನ ದಿನಮಾನಗಳಲ್ಲಿ. ಯಾಕಂದ್ರೆ ಈಗಾಗಲೇ ದೇಹದ ಒಂದು ಭಾಗ ಅಂಗ ಏನಾದರೂ ಆದರೆ ನಮ್ಮ ದೇಹನೇ ಅಲ್ಲಾಡಿ ಹೋಗ್ತದೆ, ಯಾವಾಗ ಗ್ಯಾರಂಟಿ ಇರಲ್ಲ. ಅಂಥದ್ರಲ್ಲಿ ಮಾನವ ನಿರ್ಮಿತ ಡ್ಯಾಮ್ ಅದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. 70 ವರ್ಷದ ಹಳೆಯದು ಇರುವ 40 ವರ್ಷಕ್ಕೊಮ್ಮೆ ಅದರ ಏನಾದರೂ ರಿಪೇರಿಗಳಾಗಿರ್ಬೋದು ಅಥವಾ ಇನ್ನೂ ಏನಾದರೂ ಇದ್ರು ಆಗುವಂಥ ಕೆಲಸ ಆಗಬೇಕು. ಆದರೆ ಇದುವರೆಗೂ ಕೂಡ ಟ್ರಸ್ಟ್ ಅಧಿಕಾರಿಗಳಿರ್ಬೋದು ಎಲ್ಲ ರಾಜಕಾರಣಿಗಳ ಕೈಯಲ್ಲಿ ನನ್ನ ಆಣೆಕಟ್ಟು ತುಂಗಭದ್ರಾ ಆಣೆಕಟ್ಟು ನನಗೆ ಹೋಗುತ್ತೆ. ಇನ್ನು ಮುಂದೆ ಆ ಕೆಲಸ ಆಗ್ಬಾರ್ದಂದ್ರೆ ಈ ನಮ್ಮ ಆಣೆಕಟ್ಟಿನ ಕೆಳಭಾಗದ ಎಲ್ಲ ರೈತರು ಒಗ್ಗೂಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈ ನೀಚ ನಿಕೃಷ್ಟ ರಾಜಕಾರಣಿಗಳಿಗೆ ಚಾಟಿ ಹೆಟ್ಟು ನೀಡದ ಮೂಲಕ ಇವತ್ತಿನ ನಾವು ಏನಂತ ತೋರಿಸ್ಕೊಡ್ಬೇಕಾಗಿದೆ. ಇನ್ನು ಹೇಳ್ತೀನಿ, ನಂದು ಅಳಿನ ಸೇವೆ ಅಂತ ಹೇಳಿದ್ದೀನಿ. ಒಂದು ರಾಮ ಸೇತುವೆ ಕಟ್ಟಬೇಕಾದ್ರೆ ಒಂದು ಅಳಿಲು ಸಣ್ಣ ಸೇವೆ ಮಾಡಿತ್ತು. ಆದರೆ ವಾನರ ಸೇನೆ ಮಾಡಿದ್ದು ಸೇವೆ ಏನಿದೆಲ್ಲ ಇಡೀ ರಾಮ ಸೇತುವೆನೇ ಕಟ್ಟೋದಕ್ಕೆ ಅವಕಾಶ ಆಯಿತು. ಹಾಗೆ ಎಲ್ಲ ನಮ್ಮ ಸೇನೆ ಕಟ್ಟಬೇಕಾಗಿದೆ. ಕಟ್ಟಿ ಒಂದಿನ ರಾಮ ಸೇತುವೆ ಕಟ್ಟಿಸಿ ನಮ್ಮ ಆಣೆಕಟ್ಟು ಈಗಾಗಲೇ ಕಟ್ಟಿಲ್ಲ. ಅದು ಉಳಿಯುವಾಗಿ ನಾವು ಏನು ಮಾಡಬೇಕಾಗಿದೆ ಚಿಂತನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಅಂತ ಈ ಮೂಲಕ ಕೇಳ್ತಾ ಧ್ವನಿ ಬರ್ತಾ ಇಲ್ಲ. ದಯವಿಟ್ಟು ಏನೇ ನನ್ನ ಕಡೆಯಿಂದ ತಪ್ಪಾಗ ಕ್ಷಮೆ ಇರಲಿ. ಎಲ್ಲ ನನ್ನ ಸಹೋದರರಿಗೆ ವಿಶೇಷವಾಗಿ ನನ್ನ ತಮ್ಮ ಅಮರೇಗೌಡರಿಂದ